ಕಾಂಗ್ರೆಸ್ ಕೋಟೆಯಲ್ಲಿ ಅಧಿಕಾರ ಹಂಚಿಕೆ ಸಮರ ಜೋರಾಗಿದೆ. ಈ ಮಧ್ಯೆ ನಾಳಿನ ಸಿಡಬ್ಲ್ಯೂಸಿ ಸಭೆಗೆ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಬಂದಿದೆ. ಮತ್ತೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ಗೆ ಆಹ್ವಾನವನ್ನ ನೀಡದೇ ಇರೋದು ಈಗ ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾದಂತೆ ತೋರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಸಿದ್ದರಾಮಯ್ಯ ದೆಹಲಿಗೆ ನಾಳೆ ಸಿಡಬ್ಲ್ಯೂಸಿ ಸಭೆ. ಹೈ ಜೊತೆ ಪವರ್ ಫೈಟ್ ಚರ್ಚೆ ಅನುಮಾನ. ಸಂಪುಟ ಪುನರ್ರಚನೆ ಪ್ರಸ್ತಾಪ ಇಡ್ತಾರ ಸಿಎಂ. ಸಿಎಂ ಪಟ್ಟದ ಫೈಟ್ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಇದೀಗ ಮತ್ತೆ ಹೈಕಮಾಂಡ್ ಮಟ್ಟದಲ್ಲೇ ಸಿದ್ದರಾಮಯ್ಯ ಸ್ಟ್ರಾಂಗ್ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿವೆ. ಇದರ ಬೆನ್ನಲ್ಲೇ ನಾಳೆಯ ಸಿಡಬ್ಲ್ಯೂಸಿ ಸಭೆಯಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಮೂಲಗಳ ಪ್ರಕಾರ ವರಿಷ್ಠರ ಮಟ್ಟದಲ್ಲಿ ನಾಳೆ ಪವರ್ ಫೈಟ್ ವಿಚಾರ ಚರ್ಚೆ ಅನುಮಾನ ಎನ್ನಲಾಗಿದೆ. ವರಿಷ್ಠರು ಪ್ರಸ್ತಾಪಿಸಿದ್ರೆ ಮಾತ್ರ ಈ ಬಗ್ಗೆ ಚರ್ಚಿಸಲು ಸಿದ್ದರಾಮಯ್ಯ ನಿರ್ಧರಿಸಿದ್ದಾರಂತೆ. ಇದೇ ವೇಳೆ ಅವಕಾಶ ಸಿಕ್ಕರೆ ಸಂಪುಟ ಪುನರ್ರಚನೆ ವಿಚಾರ ಪ್ರಸ್ತಾಪಿಸಲು ಸಿದ್ದು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ವರಿಷ್ಠರ ಗಮನ ಬಹುತೇಕ ಸಿಡಬ್ಲ್ಯೂಸಿ ಕಡೆ ಇರೋ ಕಾರಣ ನಾಳೆ ಯಾವುದೇ ಚರ್ಚೆ ಡೌಟ್ ಎನ್ನಲಾಗಿದೆ. ಸಿಎಂಗೆ ಸಿಡಬ್ಲ್ಯೂಸಿ ಆಹ್ವಾನ, ಕೆಪಿಸಿಸಿ ಅಧ್ಯಕ್ಷರಿಗೆ ನಿರಾಸೆ. ಸಿಡಬ್ಲ್ಯೂಸಿ ಸಭೆಗೆ ಬರುವಂತೆ ಸಿದ್ದರಾಮಯ್ಯರಿಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಆದರೆ ಕೆಪಿಸಿಸಿ ಅಧ್ಯಕ್ಷರೂ ಆಗಿರೋ ಡಿಕೆಶಿಗೆ ಆಹ್ವಾನ ಸಿಗದಿರೋದು ತೀವ್ರ ಕುತೂಹಲ ಮೂಡಿಸಿದೆ. ಸೋನಿಯಾ ರಾಹುಲ್ ಭೇಟಿಗೆ ಸಿದ್ದರಾಗಿದ್ದ ಡಿಕೆಶಿಗೆ ನಿರಾಸೆಯಾಗಿದೆ. ಡಿಕೆಶಿ ಸಿಎಂ ಕನಸಿಗೆ ಅಡ್ಡಗಾಲು ಹಾಕಿದ್ರ ಕೆಸಿವಿ. ಖರ್ಗೆ ಮುಂದೆ ಡಿಕೆ ಶಿವಕುಮಾರ್ ಅಸಮಾಧಾನ. ಡಿಕೆಶಿ ಸಿಎಂ ಕನಸಿಗೆ ಕೆಸಿ ವೇಣುಗೋಪಾಲ್ ಅಡ್ಡಗಾಲು ಹಾಕಿದ್ರ ಎಂಬ ಮಾತುಗಳು ಕೇಳಿಬರ್ತಿವೆ. ಯಾಕಂದ್ರೆ ಏಪ್ರಿಲ್ ಮೇನಲ್ಲಿ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಕೇರಳ ಸಿಎಂ ಸ್ಥಾನದ ಮೇಲೆ ವೇಣುಗೋಪಾಲ್ ಕಣ್ಣಿಟ್ಟಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಕೇರಳದಲ್ಲಿ ಎಫೆಕ್ಟ್ ಆಗಿ ಅಹಿಂದ ಮತಗಳು ಕೈತಪ್ಪೋ ಸಾಧ್ಯತೆ ಇದೆ ಅಂತ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿದ್ದಾರಂತೆ. ಹೀಗಾಗಿ ಕೇರಳ ಎಲೆಕ್ಷನ್ ವರೆಗೂ ಸಿದ್ದರಾಮಯ್ಯರ ಸೀಟ್ ಭದ್ರವಾಗಿರುತ್ತಾ ಎಂಬ ಲೆಕ್ಕಾಚಾರ ಕೂಡ ನಡೆಯುತ್ತಿದೆ. ಮತ್ತೊಂದು ಕಡೆ ಸಿಎಂ ಪಟ್ಟಕ್ಕಾಗಿ ಕಾದು ಕಾದು ಡಿಕೆಶಿಗೂ ಸಾಕಾದಂತೆ ಕಾಣ್ತಿದೆ. ನಿನ್ನೆ ಖರ್ಗೆಯವರನ್ನ ಭೇಟಿ ಮಾಡಿ 30 ನಿಮಿಷ ಗಂಭೀರ ಚರ್ಚೆ ಮಾಡಿದ್ರು. ರಾಹುಲ್ ಗಾಂಧಿಯವರನ್ನ ಯಾವಾಗ ಭೇಟಿ ಮಾಡಿಸ್ತೀರಾ? ಅವಶ್ಯಕತೆ ಇದ್ರೆ ನಾನೂ ದೆಹಲಿಗೆ ಬರ್ತೇನೆ ಅಂದಿದ್ರಂತೆ. ಆದ್ರೀಗ ನಾಳಿನ ಸಿಡಬ್ಲ್ಯೂಸಿ ಸಭೆಗೆ ಡಿಕೆಶಿಗೆ ಆಹ್ವಾನ ನೀಡದೆ ಇರೋದು ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾದಂತೆ ಕಾಣ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಕೋಟೆಯಲ್ಲಿ ಅಧಿಕಾರ ಹಂಚಿಕೆ ಸಮರ ಜೋರಾಗಿದೆ. ಈ ಮಧ್ಯೆ ನಾಳಿನ ಸಿಡಬ್ಲ್ಯೂಸಿ ಸಭೆಗೆ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಬಂದಿದೆ. ಮತ್ತೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ಗೆ ಆಹ್ವಾನವನ್ನ ನೀಡದೇ ಇರೋದು ಈಗ ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾದಂತೆ ತೋರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಸಿದ್ದರಾಮಯ್ಯ ದೆಹಲಿಗೆ ನಾಳೆ ಸಿಡಬ್ಲ್ಯೂಸಿ ಸಭೆ. ಹೈ ಜೊತೆ ಪವರ್ ಫೈಟ್ ಚರ್ಚೆ ಅನುಮಾನ. ಸಂಪುಟ ಪುನರ್ರಚನೆ ಪ್ರಸ್ತಾಪ ಇಡ್ತಾರ ಸಿಎಂ. ಸಿಎಂ ಪಟ್ಟದ ಫೈಟ್ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಇದೀಗ ಮತ್ತೆ ಹೈಕಮಾಂಡ್ ಮಟ್ಟದಲ್ಲೇ ಸಿದ್ದರಾಮಯ್ಯ ಸ್ಟ್ರಾಂಗ್ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿವೆ. ಇದರ ಬೆನ್ನಲ್ಲೇ ನಾಳೆಯ ಸಿಡಬ್ಲ್ಯೂಸಿ ಸಭೆಯಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಮೂಲಗಳ ಪ್ರಕಾರ ವರಿಷ್ಠರ ಮಟ್ಟದಲ್ಲಿ ನಾಳೆ ಪವರ್ ಫೈಟ್ ವಿಚಾರ ಚರ್ಚೆ ಅನುಮಾನ ಎನ್ನಲಾಗಿದೆ. ವರಿಷ್ಠರು ಪ್ರಸ್ತಾಪಿಸಿದ್ರೆ ಮಾತ್ರ ಈ ಬಗ್ಗೆ ಚರ್ಚಿಸಲು ಸಿದ್ದರಾಮಯ್ಯ ನಿರ್ಧರಿಸಿದ್ದಾರಂತೆ. ಇದೇ ವೇಳೆ ಅವಕಾಶ ಸಿಕ್ಕರೆ ಸಂಪುಟ ಪುನರ್ರಚನೆ ವಿಚಾರ ಪ್ರಸ್ತಾಪಿಸಲು ಸಿದ್ದು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ವರಿಷ್ಠರ ಗಮನ ಬಹುತೇಕ ಸಿಡಬ್ಲ್ಯೂಸಿ ಕಡೆ ಇರೋ ಕಾರಣ ನಾಳೆ ಯಾವುದೇ ಚರ್ಚೆ ಡೌಟ್ ಎನ್ನಲಾಗಿದೆ. ಸಿಎಂಗೆ
ಸಿಎಂಗೆ ಸಿಡಬ್ಲ್ಯೂಸಿ ಆಹ್ವಾನ, ಕೆಪಿಸಿಸಿ ಅಧ್ಯಕ್ಷರಿಗೆ ನಿರಾಸೆ. ಸಿಡಬ್ಲ್ಯೂಸಿ ಸಭೆಗೆ ಬರುವಂತೆ ಸಿದ್ದರಾಮಯ್ಯರಿಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಆದರೆ ಕೆಪಿಸಿಸಿ ಅಧ್ಯಕ್ಷರೂ ಆಗಿರೋ ಡಿಕೆಶಿಗೆ ಆಹ್ವಾನ ಸಿಗದಿರೋದು ತೀವ್ರ ಕುತೂಹಲ ಮೂಡಿಸಿದೆ. ಸೋನಿಯಾ ರಾಹುಲ್ ಭೇಟಿಗೆ ಸಿದ್ದರಾಗಿದ್ದ ಡಿಕೆಶಿಗೆ ನಿರಾಸೆಯಾಗಿದೆ. ಡಿಕೆಶಿ ಸಿಎಂ ಕನಸಿಗೆ ಅಡ್ಡಗಾಲು ಹಾಕಿದ್ರ ಕೆಸಿವಿ. ಖರ್ಗೆ ಮುಂದೆ ಡಿಕೆ ಶಿವಕುಮಾರ್ ಅಸಮಾಧಾನ. ಡಿಕೆಶಿ ಸಿಎಂ ಕನಸಿಗೆ ಕೆಸಿ ವೇಣುಗೋಪಾಲ್ ಅಡ್ಡಗಾಲು ಹಾಕಿದ್ರಾ ಎಂಬ ಮಾತುಗಳು ಕೇಳಿಬರ್ತಿವೆ. ಯಾಕಂದ್ರೆ ಏಪ್ರಿಲ್ ಮೇನಲ್ಲಿ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಕೇರಳ ಸಿಎಂ ಸ್ಥಾನದ ಮೇಲೆ ವೇಣುಗೋಪಾಲ್ ಕಣ್ಣಿಟ್ಟಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಕೇರಳದಲ್ಲಿ ಎಫೆಕ್ಟ್ ಆಗಿ ಅಹಿಂದ ಮತಗಳು ಕೈತಪ್ಪೋ ಸಾಧ್ಯತೆ ಇದೆ ಅಂತ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿದ್ದಾರಂತೆ. ಹೀಗಾಗಿ ಕೇರಳ ಎಲೆಕ್ಷನ್ ವರೆಗೂ ಸಿದ್ದರಾಮಯ್ಯರ ಸೀಟ್ ಭದ್ರವಾಗಿರುತ್ತಾ ಎಂಬ ಲೆಕ್ಕಾಚಾರ ಕೂಡ ನಡೆಯುತ್ತಿದೆ. ಮತ್ತೊಂದು ಕಡೆ ಸಿಎಂ ಪಟ್ಟಕ್ಕಾಗಿ ಕಾದು ಕಾದು ಡಿಕೆಶಿಗೂ ಸಾಕಾದಂತೆ ಕಾಣ್ತಿದೆ. ನಿನ್ನೆ ಖರ್ಗೆಯವರನ್ನ ಭೇಟಿ ಮಾಡಿ 30 ನಿಮಿಷ ಗಂಭೀರ ಚರ್ಚೆ ಮಾಡಿದ್ರು. ರಾಹುಲ್ ಗಾಂಧಿಯವರನ್ನ ಯಾವಾಗ ಭೇಟಿ ಮಾಡಿಸ್ತೀರಾ? ಅವಶ್ಯಕತೆ ಇದ್ರೆ ನಾನೂ ದೆಹಲಿಗೆ ಬರ್ತೇನೆ ಅಂದಿದ್ರಂತೆ. ಆದ್ರೀಗ ನಾಳಿನ ಸಿಡಬ್ಲ್ಯೂಸಿ ಸಭೆಗೆ ಡಿಕೆಶಿಗೆ ಆಹ್ವಾನ ನೀಡದೆ ಇರೋದು ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾದಂತೆ ಕಾಣ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಕೋಟೆಯಲ್ಲಿ ಅಧಿಕಾರ ಹಂಚಿಕೆ ಸಮರ ಜೋರಾಗಿದೆ. ಈ ಮಧ್ಯೆ ನಾಳಿನ ಸಿಡಬ್ಲ್ಯೂಸಿ ಸಭೆಗೆ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಬಂದಿದೆ. ಮತ್ತೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ಗೆ ಆಹ್ವಾನವನ್ನ ನೀಡದೇ ಇರೋದು ಈಗ ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾದಂತೆ ತೋರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಸಿದ್ದರಾಮಯ್ಯ ದೆಹಲಿಗೆ, ನಾಳೆ ಸಿಡಬ್ಲ್ಯೂಸಿ ಸಭೆ. ಹೈ ಜೊತೆ ಪವರ್ ಫೈಟ್ ಚರ್ಚೆ ಅನುಮಾನ. ಸಂಪುಟ ಪುನರ್ರಚನೆ ಪ್ರಸ್ತಾಪ ಇಡ್ತಾರ ಸಿಎಂ. ಸಿಎಂ ಪಟ್ಟದ ಫೈಟ್ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಇದೀಗ ಮತ್ತೆ ಹೈಕಮಾಂಡ್ ಮಟ್ಟದಲ್ಲೇ ಸಿದ್ದರಾಮಯ್ಯ ಸ್ಟ್ರಾಂಗ್ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿವೆ. ಇದರ ಬೆನ್ನಲ್ಲೇ ನಾಳೆಯ ಸಿಡಬ್ಲ್ಯೂಸಿ ಸಭೆಯಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಮೂಲಗಳ ಪ್ರಕಾರ ವರಿಷ್ಠರ ಮಟ್ಟದಲ್ಲಿ ನಾಳೆ ಪವರ್ ಫೈಟ್ ವಿಚಾರ ಚರ್ಚೆ ಅನುಮಾನ ಎನ್ನಲಾಗಿದೆ. ವರಿಷ್ಠರು ಪ್ರಸ್ತಾಪಿಸಿದ್ರೆ ಮಾತ್ರ ಈ ಬಗ್ಗೆ ಚರ್ಚಿಸಲು ಸಿದ್ದರಾಮಯ್ಯ ನಿರ್ಧರಿಸಿದ್ದಾರಂತೆ. ಇದೇ ವೇಳೆ ಅವಕಾಶ ಸಿಕ್ಕರೆ ಸಂಪುಟ ಪುನರ್ರಚನೆ ವಿಚಾರ ಪ್ರಸ್ತಾಪಿಸಲು ಸಿದ್ದು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ವರಿಷ್ಠರ ಗಮನ ಬಹುತೇಕ ಸಿಡಬ್ಲ್ಯೂಸಿ ಕಡೆ ಇರೋ ಕಾರಣ ನಾಳೆ ಯಾವುದೇ ಚರ್ಚೆ ಡೌಟ್ ಎನ್ನಲಾಗಿದೆ. ಸಿಎಂಗೆ ಸಿಡಬ್ಲ್ಯೂಸಿ ಆಹ್ವಾನ, ಕೆಪಿಸಿಸಿ ಅಧ್ಯಕ್ಷರಿಗೆ ನಿರಾಸೆ. ಸಿಡಬ್ಲ್ಯೂಸಿ ಸಭೆಗೆ ಬರುವಂತೆ ಸಿದ್ದರಾಮಯ್ಯರಿಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಆದರೆ ಕೆಪಿಸಿಸಿ ಅಧ್ಯಕ್ಷರೂ ಆಗಿರೋ ಡಿಕೆಶಿಗೆ ಆಹ್ವಾನ ಸಿಗದಿರೋದು ತೀವ್ರ ಕುತೂಹಲ ಮೂಡಿಸಿದೆ. ಸೋನಿಯಾ ರಾಹುಲ್ ಭೇಟಿಗೆ ಸಿದ್ದರಾಗಿದ್ದ ಡಿಕೆಶಿಗೆ ನಿರಾಸೆಯಾಗಿದೆ. ಡಿಕೆಶಿ ಸಿಎಂ ಕನಸಿಗೆ ಅಡ್ಡಗಾಲು ಹಾಕಿದ್ರ ಕೆಸಿವಿ. ಖರ್ಗೆ ಮುಂದೆ ಡಿಕೆ ಶಿವಕುಮಾರ್ ಅಸಮಾಧಾನ. ಡಿಕೆಶಿ ಸಿಎಂ ಕನಸಿಗೆ ಕೆಸಿ ವೇಣುಗೋಪಾಲ್ ಅಡ್ಡಗಾಲು ಹಾಕಿದ್ರಾ ಎಂಬ ಮಾತುಗಳು ಕೇಳಿಬರ್ತಿವೆ. ಯಾಕಂದ್ರೆ ಏಪ್ರಿಲ್ ಮೇನಲ್ಲಿ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಕೇರಳ ಸಿಎಂ ಸ್ಥಾನದ ಮೇಲೆ ವೇಣುಗೋಪಾಲ್ ಕಣ್ಣಿಟ್ಟಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಕೇರಳದಲ್ಲಿ ಎಫೆಕ್ಟ್ ಆಗಿ ಅಹಿಂದ ಮತಗಳು ಕೈತಪ್ಪೋ ಸಾಧ್ಯತೆ ಇದೆ ಅಂತ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿದ್ದಾರಂತೆ. ಹೀಗಾಗಿ ಕೇರಳ ಎಲೆಕ್ಷನ್ ವರೆಗೂ ಸಿದ್ದರಾಮಯ್ಯರ ಸೀಟ್ ಭದ್ರವಾಗಿರುತ್ತಾ ಎಂಬ ಲೆಕ್ಕಾಚಾರ ಕೂಡ ನಡೆಯುತ್ತಿದೆ. ಮತ್ತೊಂದು ಕಡೆ ಸಿಎಂ ಪಟ್ಟಕ್ಕಾಗಿ ಕಾದು ಕಾದು ಡಿಕೆಶಿಗೂ ಸಾಕಾದಂತೆ ಕಾಣ್ತಿದೆ. ನಿನ್ನೆ ಖರ್ಗೆಯವರನ್ನ ಭೇಟಿ ಮಾಡಿ 30 ನಿಮಿಷ ಗಂಭೀರ ಚರ್ಚೆ ಮಾಡಿದ್ರು. ರಾಹುಲ್ ಗಾಂಧಿಯವರನ್ನ ಯಾವಾಗ ಭೇಟಿ ಮಾಡಿಸ್ತೀರಾ? ಅವಶ್ಯಕತೆ ಇದ್ರೆ ನಾನೂ ದೆಹಲಿಗೆ ಬರ್ತೇನೆ ಅಂದಿದ್ರಂತೆ.
ಆದ್ರೀಗ ನಾಳಿನ ಸಿಡಬ್ಲ್ಯೂಸಿ ಸಭೆಗೆ ಡಿಕೆಶಿಗೆ ಆಹ್ವಾನ ನೀಡದೇ ಇರೋದು ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾದಂತೆ ಕಾಣುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.